Hello dear students, I welcome you all to the session 30 of Financial Management wherein we are going to discuss about EBIT and EPS analysis and point of indifference. Learning objectives of this session are to understand EBIT EPS analysis, to solve problems on EBIT EPS analysis and to understand point of indifference. After this session, students are expected to understand the concept of EBIT EPS analysis and they should be able to solve the problems on EBIT EPS analysis and should understand point of indifference. Now, let us just recap what we have learnt in previous session. In previous session, we discussed about capital structure and optimal capital structure. Capital structure is nothing but the combination of debt and equity, and optimal capital structure of a firm is the ideal combination of debt and equity which minimizes the cost of capital and maximizes the market value of shares. Now let us start EBIT and EPS analysis. We know that an enterprise always aims to attain optimal capital structure. Firm should choose an ideal financing method among the available alternatives. ಸಂಸ್ಥೆಯ ಉದ್ದೇಶ ಯಾವಾಗಲೂ ಅದು ಒಂದು ಒಳ್ಳೆಯ ಕ್ಯಾಪಿಟಲ್ ಸ್ಟ್ರಕ್ಚರ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದಾಗಿದೆ. ಈ ಒಳ್ಳೆಯ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಥವಾ ಬೆಸ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ವಿ ಹ್ಯಾವ್ ಎ ಟೂಲ್ ಆಫ್ EBIT and EPS analysis which helps to choose a combination of financing that maximizes the value of the firm. ಸೊ EBIT EPS ಅನಾಲಿಸಿಸ್ ಇಂದ ಯಾವ ಒಂದು ಫೈನಾನ್ಸಿಂಗ್ ಆಲ್ಟರ್ನೇಟಿವ್ ಬೆಸ್ಟ್ ಇದೆ ಅನ್ನೋದು ನಮಗೆ ಮಂದಟ್ಟಾಗುತ್ತೆ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, EBIT ಮೀನ್ಸ್ ಇಟ್ ಈಸ್ ಅರ್ನಿಂಗ್ ಬಿಫೋರ್ ಇಂಟರೆಸ್ಟ್ ಆ್ಯಂಡ್ ಟ್ಯಾಕ್ಸ್, EPS ಮೀನ್ಸ್ ಇಟ್ ಈಸ್ ಅರ್ನಿಂಗ್ ಪರ್ ಶೇರ್. So EBIT is considered to arrive at profit available for equity shareholders. ನಾವು EPSನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ EPS ಅಂದರೆ ಅರ್ನಿಂಗ್ ಪರ್ ಶೇರ್, ಈಕ್ವಿಟಿ ಶೇರ್ ಹೋಲ್ಡರ್ಗೆ ಒಂದೊಂದು ಶೇರ್ಗೆ ಯಾವ ರೀತಿ ಅವರು ಅರ್ನ್ ಮಾಡ್ತಾ ಇದ್ದಾರೆ ಅಥವಾ ಯಾವ ರೀತಿ ಅವರು ಪ್ರಾಫಿಟ್ ತೊಗೊಳ್ತಾ ಇದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು EBITಯಿಂದ ಶುರು ಮಾಡ್ತಾ ಇದ್ದೀವಿ. EBIT ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ ಇದನ್ನ ಆಪ್ರೇಟಿಂಗ್ ಪ್ರಾಫಿಟ್ ಅಂತಲೂ ಹೇಳ್ತೀವಿ. ಈ EBIT EPS ಅನಾಲಿಸಿಸ್ನ ಶುರು ಮಾಡೋದಕ್ಕೆ ಮುಂಚೆ ಕೆಲವು ಬೇಸಿಕ್ ಪಾಯಿಂಟ್ಸ್ನ ಅರ್ಥ ಮಾಡ್ಕೊಳ್ಳೋಣ. ನಮಗೆ ಗೊತ್ತು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಬೇರೆ ಬೇರೆ ಫೈನಾನ್ಸ್ ಸೋರ್ಸಸ್ನ ನಾವು ಇದರಲ್ಲಿ ಕನ್ಸಿಡರ್ ಮಾಡ್ತಾ ಇರ್ತೀವಿ. ಅದು ಈಕ್ವಿಟಿ ಇರುತ್ತೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮತ್ತು ಡೆಟ್ ಅಥವಾ ಎಕ್ಸ್ಟರ್ನಲ್ ಡೆಟ್ ಆಗಿರುತ್ತೆ. ಈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ನ ನಾವು ಇಂಟರ್ನಲ್ ಡೆಟ್ ಅಂತ ಹೇಳ್ತೀವಿ ಅಥವಾ ಓನ್ಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ವೆರಾಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ಲಾಂಗ್ ಟರ್ಮ್ ಎಕ್ಸ್ಟರ್ನಲ್ ಡೆಟ್ಸ್ ಆರ್ ಕಾಲ್ಡ್ ಎಕ್ಸ್ಟರ್ನಲ್ ಡೆಟ್ ಆರ್ ಬಾರೋಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಈಕ್ವಿಟಿ ಅಂದರೆ ಓನ್ಡ್ ಕ್ಯಾಪಿಟಲ್, ಡೆಟ್ ಮತ್ತು ಪ್ರಿಫರೆನ್ಸ್ ಅಂದರೆ ಬಾರೋಡ್ ಕ್ಯಾಪಿಟಲ್. ಇವಾಗ ಯಾವಾಗಲೇ ಆದರೂ ಸಂಸ್ಥೆ ಲಿಕ್ವಿಡೇಷನ್ ಆಗೋದಕ್ಕಿಂತ ಮೊದಲು ನಾವು ಡೆಟ್ನ ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ದು ಏನು ಅಮೌಂಟ್ ಬಾಕಿ ಇದೆ ಅದನ್ನ ನಾವು ಕೊಟ್ಬಿಡ್ತೀವಿ. ಸೊ ವಿ ಕ್ಯಾನ್ ಸೇ ದಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆ್ಯಂಡ್ ಆಲ್ಸೋ ದ ಡೆಟಾರ್ಸ್ ಹ್ಯಾವ್ first climb over the assets of the organization whenever there is a liquidation. So usually they take less risk compared to equity shareholders. Therefore debt or borrowed fund will be cheaper than the equity, and we have to pay interest for the debt and also we had to pay dividend for the preference shareholders. ಯಾವಾಗಲೇ ಸಂಸ್ಥೆನ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಸಂಸ್ಥೆಯ ಆಸ್ತಿ ಏನಿದೆ ಅದರಲ್ಲಿ ನಾವು ಡೆಟ್ ಹೋಲ್ಡರ್ಸ್ಗೆ ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಮತ್ತು ಏನು ಡೆಟ್ ಇದೆ, ಸಾಲ ಇದೆ, ಅದನ್ನು ನಾವು ಮೊದಲು ಅದನ್ನು ಪೂರ್ಣವಾಗಿ ಕೊಡಬೇಕಾಗತ್ತೆ. ಹೀಗಾಗಿ ಅವರು ಕಡಿಮೆ ರಿಸ್ಕನ್ನು ತಗೊಳ್ಳೋದ್ರಿಂದ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕಂಪೇರ್ ಮಾಡಿದ್ರೆ ಡೆಟ್ ಮತ್ತು
ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನಾಗಿರ್ತಾರೆ ಅಂದರೆ ಕಡಿಮೆ ರಿಸ್ಕ್ನ ತಗೊಳ್ತಾ ಇರ್ತಾರೆ. ಹೀಗಾಗಿ ಇದು ಎರಡು ಮೂಲದ ಒಂದು ಏನು ಬಂಡವಾಳ ಇದೆ ಇದು ಈಕ್ವಿಟಿ ಬಂಡವಾಳಕ್ಕೆ ಕಂಪೇರ್ ಮಾಡಿದಾಗ ಸ್ವಲ್ಪ ನಮಗೆ ರೀಸನಬಲ್ ಅಂತ ಅನಿಸುತ್ತೆ. ಯಾವಾಗಲೇ ಆದ್ರೂ ನಾವು ಯಾವ ಡೆಟ್ ತೊಗೊಂಡಿರ್ತೀವಿ ಅದಕ್ಕೆ ನಾವು ಇಂಟ್ರೆಸ್ಟ್ನ ಪೇ ಮಾಡ್ತಾ ಇರ್ತೀವಿ. ಅದೇ ರೀತಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನಾವು ಡಿವಿಡೆಂಡ್ನ ಪೇ ಮಾಡ್ತಾ ಇರ್ತೀವಿ. ಆದರೆ ಈಕ್ವಿಟಿ ಶೇರ್ ಹೋಲ್ಡರ್ಸು ಹೈಯೆಸ್ಟ್ ರಿಸ್ಕ್ನ ಆರ್ಗನೈಸೇಷನಲ್ಲಿ ತಗೊಳ್ತಾರೆ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ದ ರಿಯಲ್ ಓನರ್ಸ್ ಆಫ್ ದಿ ಆರ್ಗನೈಸೇಷನ್. Therefore, after satisfying all the external debt, then they can claim over the assets of the organization. ಇವಾಗ ಸುಮ್ಮನೆ ಒಂದು ಉದಾಹರಣೆ ಕೊಡಬೇಕಂತ ಹೇಳಿದ್ರೆ, ಮನೆಗೆ ಯಾರಾದರೂ ಅತಿಥಿಗಳು ಬಂದಿದ್ದರೆ ಅವ್ರಿಗೆ ನಾವು ಫಸ್ಟ್ ಎಲ್ಲ ಸರ್ವ್ ಮಾಡಿ ಆಮೇಲಿಂದ ನಾವು ಊಟ ಮಾಡ್ತೀವಲ್ವ, ಅದೇ ಥರ ಮೊದಲು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸು ಮತ್ತು ಡೆಟ್ ನಾವು ಸ್ಯಾಟಿಸ್ಫೈ ಮಾಡಿ ಆಮೇಲಿಂದ ಇಂಟರ್ನಲ್ ಡೆಟ್ ಅಥವಾ ಓನ್ಡ್ ಕ್ಯಾಪಿಟಲ್ ಓನರ್ಸ್ ಏನಿದ್ದಾರೆ ಅವರು ಅಸೆಟ್ಸ್ನ ಕ್ಲೈಮ್ ಮಾಡ್ತಾರೆ. ಹೀಗಾಗಿ ಇಟ್ ಈಸ್ ದ ರಿಸ್ಕಿ ಬಿಸ್ನೆಸ್ ಅಥವಾ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ದ ರಿಸ್ಕ್ ಬೇರರ್ಸ್ ಆಫ್ ದಿ ಆರ್ಗನೈಸೇಷನ್. ಕೊನೆಯಲ್ಲಿ ಏನು ಪ್ರಾಫಿಟ್ ಉಳಿಯುತ್ತೆ ಅಷ್ಟು ಪ್ರಾಫಿಟ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹೋಗುತ್ತೆ. ಈ ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ಪ್ರೈಸ್ನ ನಾವು ಮ್ಯಾಕ್ಸಿಮೈಸ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸಿಗೋವಂಥ ಅಮೌಂಟ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಆ ಅಮೌಂಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಎಷ್ಟು EPS ಸಿಗುತ್ತೆ. EPS ಅಂತ ಹೇಳಿದ್ರೆ ಅರ್ನಿಂಗ್ ಪರ್ ಶೇರ್, ಅಂದರೆ ಒಂದು ಶೇರ್ಗೆ ಅವ್ರಿಗೆ ಎಷ್ಟು ಬರ್ತಾ ಇದೆ ಬೆಲೆ ಅಂತ. ಇಟ್ ಈಸ್ ನಥಿಂಗ್ ಬಟ್ ಮ್ಯಾಕ್ಸಿಮೈಸಿಂಗ್ ದ ಈಕ್ವಿಟಿ ಶೇರ್ ಪ್ರೈಸ್. ಸೊ ಇದನ್ನು ನಾವು ಮಾಡೋದಕ್ಕೆ EBIT EPS ಅನಾಲಿಸಿಸ್ ಅಂತ ಮಾಡ್ತೀವಿ. ದೆರ್ ಇಸ್ ಎ ಫಾರ್ಮ್ಯಾಟ್ ಫಾರ್ EBIT EPS ಅನಾಲಿಸಿಸ್. ಲೆಟ್ ಅಸ್ ಡಿಸ್ಕಸ್ ದಟ್. ಇವಾಗ ನಾವು EBIT EPS ಅನಾಲಿಸಿಸ್ ಮಾಡೋ ಹೊತ್ತಿಗೆ EBIT EPS ಅನಾಲಿಸಿಸ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಸಿಗೋವಂಥ ಪ್ರೈಸ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. ಇದನ್ನು ನಾವು ಪ್ರಾರಂಭ ಮಾಡೋದು EBIT ಇಂದ, ಹಾಗಾಗಿ ಎಂಡ್ ಮಾಡೋದು EPS ಇಂದ. ಅದಕ್ಕೋಸ್ಕರ ನಾವು ಇದನ್ನ EBIT EPS ಅನಾಲಿಸಿಸ್ ಅಂತ ಹೇಳ್ತೀವಿ. ಈ EBIT EPS ಅನಾಲಿಸಿಸ್ನಲ್ಲಿ ನಾವು ಒಂದು ಟೇಬಲ್ನ ಮಾಡ್ಕೊಳ್ಬೇಕಾಗತ್ತೆ. ಆ ಟೇಬಲ್ನಲ್ಲಿ ಮೇಯ್ನಾಗಿ ಸುಮಾರು ಕಾಲಮ್ಗಳು ಬರುತ್ತೆ. ಮೊದಲನೇದು ಪರ್ಟಿಕ್ಯುಲರ್ಸ್ ಆಗಿರುತ್ತೆ, ಎರಡನೇದು ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಅದು ಪ್ರಾಬ್ಲಮ್ನಲ್ಲಿ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇದ್ದರೆ ನೀವು ಆ ಕಾಲಮ್ನ ಹಾಕ್ತೀರಾ. ಪ್ರಾಬ್ಲಮ್ನಲ್ಲಿ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಬಗ್ಗೆ ಏನು ಹೇಳಲಿಲ್ಲ ಅಂದರೆ ನಿಮಗೆ ಆ ಕಾಲಮ್ ಹಾಕೊಳ್ಳೋದು ಬೇಕಾಗಲ್ಲ. ನೆಕ್ಸ್ಟು ಈ ಕ್ಯಾಪಿಟಲ್ನ ನಾವು ಅಕ್ವೈರ್ ಮಾಡೋದಕ್ಕೆ ಎಷ್ಟು ಆಲ್ಟರ್ನೇಟಿವ್ ನಮಗಿರುತ್ತೋ ಅಷ್ಟು ಕಾಲಮ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಆರ್ಗನೈಸೇಷನ್ಗೆ ಒಂದು 20 lakhs ಕ್ಯಾಪಿಟಲ್ ಬೇಕು ಅಂತ ಇಟ್ಕೊಳ್ಳಿ. 20 lakhs ಕ್ಯಾಪಿಟಲ್ನ ನಾನು 3 ಆಲ್ಟರ್ನೇಟಿವ್ನ ಉಪಯೋಗಿಸ್ಕೊಂಡು ತಗೊಳ್ತಾ ಇದ್ದೀನಿ. ಸೊ ಎಷ್ಟು ಆಲ್ಟರ್ನೇಟಿವ್ ಇದೆ? 3 ಆಲ್ಟರ್ನೇಟಿವ್ ಇದೆ. ದೇರ್ ಫಾರ್ 3 ಕಾಲಮ್ಸ್. ಅರ್ಥ ಆಗ್ತಾ ಇದೆಯಾ? ಎಕ್ಸಿಸ್ಟಿಂಗು ಇದ್ದರೆ ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಎಕ್ಸಿಸ್ಟಿಂಗ್ ಪ್ಲಸ್ 3 ಆಲ್ಟರ್ನೇಟಿವ್, ಸೊ 4 ಕಾಲಮ್ಸ್. ಅದಲ್ಲದೆ ಪರ್ಟಿಕ್ಯುಲರ್ ಕಾಲಮ್, ಒಟ್ಟು ಎಷ್ಟಾಯಿತು? 5 ಕಾಲಮ್ ಆಯಿತು. ಅಕಸ್ಮಾತ್ ಎಕ್ಸಿಸ್ಟಿಂಗ್ ಇಲ್ಲ ಅಂದರೆ ಆಲ್ಟರ್ನೇಟಿವ್ ಎಷ್ಟಿರುತ್ತೋ ಅಷ್ಟು ಕಾಲಮ್ನ ಹಾಕ್ಕೊಳ್ತೀವಿ. ಆ ಕಾಲಮ್ನಲ್ಲಿ ನಾವು ಕಾಲಮ್ ಹೆಡ್ಡಿಂಗ್ ಏನಂತ ಕೊಡ್ತೀವಿ ಅಂತಂದರೆ ಪ್ರೆಸೆಂಟ್ ಆಗಿದ್ರೆ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಅಥವಾ ಪ್ರೆಸೆಂಟ್ ಸಿಚುಯೇಷನ್ ಅಂತ ಹೇಳ್ತೀವಿ. ಆಲ್ಟರ್ನೇಟಿವ್ 1, ಆಲ್ಟರ್ನೇಟಿವ್ 2, ಆಲ್ಟರ್ನೇಟಿವ್ 3 ಈ ಥರ ಎಷ್ಟು ಆಲ್ಟರ್ನೇಟಿವ್ ಇದೆಯೋ ಅಷ್ಟು ಕಾಲಮ್ಸ್ ಹಾಕ್ತಾ ಹೋಗ್ತೀವಿ. ಮತ್ತು ಆದಷ್ಟು ಆ ಆಲ್ಟರ್ನೇಟಿವ್ ಕೆಳಗಡೆನೆ ಅದು ಏನು ಅಂತ ಬರಿತೀವಿ. ಅಂದರೆ ಇವಾಗ ಅದು ಈಕ್ವಿಟಿ ಆಗಿದ್ದರೆ ಈಕ್ವಿಟಿ, ಪ್ರಿಫರೆನ್ಸ್ ಆಗಿದ್ದರೆ ಪ್ರಿಫರೆನ್ಸ್, ಡೆಟ್ ಆಗಿದ್ದರೆ ಎಷ್ಟು % ಡಿಬೆಂಚರ್ ಅಥವಾ ಎಷ್ಟು % ನಾವು ಡೆಟ್ ತೊಗೊಂಡಿದ್ದೀವಿ ಅಂತ. ಇದರಲ್ಲಿ 3 ಎಲ್ಲ ಆಲ್ಟರ್ನೇಟಿವ್ನಲ್ಲೂ 3 ಸೋರ್ಸಸ್ಸು ಅಥವಾ 3 ಕಾಂಬಿನೇಷನ್ ಇರಲೇಬೇಕು ಅಂತ ಯಾವ ಕಂಪಲ್ಷನ್ನು ಇಲ್ಲ. ಒಂದು ಬರೀ ಈಕ್ವಿಟಿ ಆಗಿರ್ಬೋದು, ಒಂದು ಬರೀ ಪ್ರಿಫರೆನ್ಸ್ ಆಗಿರ್ಬೋದು, ಇನ್ನೊಂದು ಬರೀ ಡೆಟ್ ಆಗಿರ್ಬೋದು, ಅಥವಾ ಈಕ್ವಿಟಿ ಡೆಟ್ ಆಗಿರ್ಬೋದು, ಅಥವಾ ಪ್ರಿಫರೆನ್ಸ್ ಮತ್ತು ಡೆಟ್ ಆಗಿರ್ಬೋದು. ಈ ರೀತಿ ಯಾವ ಕಾಂಬಿನೇಷನ್ ಬೇಕಾದರೂ ಕ್ಯಾಪಿಟಲ್ ಸ್ಟ್ರಕ್ಚರ್ನಲ್ಲಿ ಇರ್ಬೋದು. ಅದು ಯಾವ ಆಲ್ಟರ್ನೇಟಿವ್ನಲ್ಲಿ ಯಾವ ಕಾಂಬಿನೇಷನ್ ಇದೆ ಅಂತ ನೋಡಿ ನಾವು ಆ ಕಾಂಬಿನೇಷನ್ನ ಬರ್ಕೊಳ್ತೀವಿ. ನೆಕ್ಸ್ಟ್ ಇವಾಗ ಪರ್ಟಿಕ್ಯುಲರ್ಸ್ನಲ್ಲಿ ಬಂದರೆ ಫಸ್ಟ್ ನಾವು ಶುರು ಮಾಡೋದು EBIT ಇಂದ. ಯೂಶುವಲಿ ನಮಗೆ ಪ್ರಾಬ್ಲಮ್ನಲ್ಲಿ EBIT ಕೊಟ್ಟಿರ್ತಾರೆ ಅಥವಾ ಆಪರೇಟಿಂಗ್ ಪ್ರಾಫಿಟ್ ಅಂತ ಕೊಟ್ಟಿರ್ತಾರೆ. EBITನ ನಾವು ಬರ್ಕೊಳ್ತೀವಿ. EBIT ಯೂಶುವಲಿ ಏನಾಗಿರುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲ ಸಿಚುಯೇಷನಲ್ಲಿ ಸೇಮ್ ಇರುತ್ತೆ. ಅಕಸ್ಮಾತ್ ಡಿಫ್ರೆಂಟ್ ಇದೆ ಅಂದರೆ ನಮಗೆ ಪ್ರಾಬ್ಲಮ್ನಲ್ಲಿ ಅದನ್ನ ಮೆನ್ಷನ್ ಮಾಡಿರ್ತಾರೆ. EBIT ಅಂತ ಹೇಳಿದ್ರೆ ಆಪರೇಟಿಂಗ್ ಪ್ರಾಫಿಟ್.
ನೆಕ್ಸ್ಟ್ ಸ್ಟೆಪ್ಪು, ಫಸ್ಟ್ ನಾವು ಇಂಟ್ರೆಸ್ಟ್ನ ಡಿಡಕ್ಟ್ ಮಾಡಬೇಕಾಗತ್ತೆ. ಅಂದರೆ ಇಂಟ್ರೆಸ್ಟ್ ಅಂದರೆ ಎಕ್ಸ್ಟರ್ನಲ್ ಡೆಟ್ ಅಥವಾ ಡಿಬೆಂಚರ್ ಇಂಟ್ರೆಸ್ಟ್ನ ಡಿಡಕ್ಟ್ ಮಾಡ್ತಿದ್ದಂಗೆ ನಮಗೆ ಬರುವಂಥದ್ದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ನಾವು ದ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಡಿಡಕ್ಟ್ ದ ಟ್ಯಾಕ್ಸ್. ಪ್ರಾಬ್ಲಮ್ನಲ್ಲಿ ಟ್ಯಾಕ್ಸ್ ಏನು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನೋಡಿಕೊಂಡು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆದ ನಂತರದ ಸ್ಟೆಪ್ನಲ್ಲಿ ಟ್ಯಾಕ್ಸ್ನ ಡಿಡಕ್ಟ್ ಮಾಡ್ತೀವಿ. ರಿಮೆಂಬರ್, ಟ್ಯಾಕ್ಸ್ ಈಸ್ ಆನ್ ಪ್ರಾಫಿಟ್. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಏನು ಅಮೌಂಟ್ ಇದೆ ಅದ್ರ ಮೇಲೆ ನೀವು ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದು ಡೆಟ್ ಮೇಲೆ. ಇವಾಗ ಫಾರ್ ಎಕ್ಸಾಂಪಲ್ ಮೊದಲನೇ ಆಲ್ಟರ್ನೇಟಿವ್ನಲ್ಲಿ ನಮಗೆ ಡೆಟ್ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಮೊದಲನೇ ಆಲ್ಟರ್ನೇಟಿವ್ನಲ್ಲಿ ಇಂಟರೆಸ್ಟ್ ನಿಲ್ಲಾಗಿರುತ್ತೆ. ಸೆಕೆಂಡ್ ಆಲ್ಟರ್ನೇಟಿವ್ನಲ್ಲಿ ನಮಗೆ 10 ಲಕ್ಷ ಡೆಟ್ ಇದೆ, ಅದಕ್ಕೆ 10% ಇಂಟ್ರೆಸ್ಟ್ ಅಂತ ಅಂದ್ಕೊಂಡ್ರೆ 10 ಲಕ್ಷಕ್ಕೆ 10% ಅಂದರೆ 1 ಲಕ್ಷ ಆಯಿತು. ಸೊ ಸೆಕೆಂಡ್ ಆಲ್ಟರ್ನೇಟಿವ್ನಲ್ಲಿ ಮಾತ್ರ ನಿಮಗೆ 1 ಲಕ್ಷ ಇಂಟ್ರೆಸ್ಟ್ ಡಿಡಕ್ಟ್ ಆಗುತ್ತೆ. ಸೊ ವೆರ್ ಎವರ್ ಡೆಟ್ ಈಸ್ ಪ್ರೆಸೆಂಟ್ ದೆನ್ ವಿ ಹ್ಯಾವ್ ಟು ಡಿಡಕ್ಟ್ ದ ಇಂಟರೆಸ್ಟ್. ಡೆಟ್ ಇರಲಿಲ್ಲ ಅಂದರೆ ಇಂಟ್ರೆಸ್ಟ್ ಕಾಲಮ್ ಅಂದರೆ ಇಂಟ್ರೆಸ್ಟ್ ಅಂತ ಏನಿದೆ ಅದನ್ನು ನಿಲ್ ಅಂತ ಬರೀತೀರಾ. ಇಂಟ್ರೆಸ್ಟ್ ಡಿಡಕ್ಟ್ ಆದಮೇಲೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಅದ್ರ ನಂತರ ಟ್ಯಾಕ್ಸ್ ಡಿಡಕ್ಟ್ ಮಾಡ್ತೀರಾ. ಟ್ಯಾಕ್ಸ್ ಡಿಡಕ್ಟ್ ಮಾಡಾದಮೇಲೆ ನಮಗೆ ಏನು ಅಮೌಂಟ್ ಬರುತ್ತೆ ಅದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆದಮೇಲಿಂದ ನೆಕ್ಸ್ಟ್ ನಾವು ಪ್ರಿಫರೆನ್ಸ್ ಡಿವಿಡೆಂಡ್ನ ಡಿಡಕ್ಟ್ ಮಾಡಬೇಕಾಗತ್ತೆ. ಆ ಪ್ರಿಫರೆನ್ಸ್ ಡಿವಿಡೆಂಡು ಏನು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ಪ್ರಿಫರೆನ್ಸ್ ಡಿವಿಡೆಂಡ್ನ ಲೆಸ್ ಮಾಡ್ತೀವಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನಾದರೂ ಇರಲಿಲ್ಲ ಅಂದರೆ ಆ ಆಲ್ಟರ್ನೇಟಿವ್ನಲ್ಲಿ ಆವಾಗ ಪ್ರಿಫರೆನ್ಸ್ ಡಿವಿಡೆಂಡ್ ಕೂಡ ನಿಲ್ ಅಂತ ಬರೀತೀರಾ. ನೆಕ್ಸ್ಟ್, ಆಫ್ಟರ್ ಡಿಡಕ್ಟಿಂಗ್ ಪ್ರಿಫರೆನ್ಸ್ ಡಿವಿಡೆಂಡ್ ವಿ ಗೆಟ್ ದ ಆ್ಯಕ್ಚುಯಲ್ ಅಮೌಂಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಪ್ರಿಫರೆನ್ಸ್ ಡಿವಿಡೆಂಡ್ನ ಡಿಡಕ್ಟ್ ಮಾಡಾದಮೇಲೆ ನಮಗೆ ಅಮೌಂಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಗುತ್ತೆ. ನಾನು ಇದಕ್ಕಿಂತ ಮುಂಚೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಫಸ್ಟ್ ಕ್ಲೈಮ್ ಯಾರಿಗೆ? ಡೆಟಾರ್ಸ್ಗೆ, ಅಂದರೆ ಡೆಟ್ ಹೋಲ್ಡರ್ಸ್ಗೆ ಅಥವಾ ಡಿಬೆಂಚರ್ ಹೋಲ್ಡರ್ಸ್ಗೆ. ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಅದಾದಮೇಲೆ ಈಕ್ವಿಟಿ ಶೇರ್ಸ್ ಅಂತ. ಈ ಆರ್ಡರಲ್ಲೇ ನಾವಿವಾಗ ಪ್ರಾಫಿಟ್ನ ಹಂಚಿಕೆ ಮಾಡ್ತಾ ಇದ್ದೀವಿ. ನೋಡಿ, ಫಸ್ಟ್ ಪ್ರಾಫಿಟ್ಟಿಂದ ಯಾವುದನ್ನು ಕೊಟ್ವಿ? ಇಂಟ್ರೆಸ್ಟ್ ಕೊಟ್ವಿ. ಅದಾದಮೇಲಿಂದ ಟ್ಯಾಕ್ಸ್ ಡಿಡಕ್ಟ್ ಮಾಡಬೇಕು. ಅದಾದಮೇಲಿಂದ ಪ್ರಿಫರೆನ್ಸ್ ಡಿವಿಡೆಂಡ್ನ ಡಿಡಕ್ಟ್ ಮಾಡ್ತೀವಿ. ಆ್ಯಂಡ್ ದ ಲಾಸ್ಟ್ಲಿ ಇಟ್ ಈಸ್ ದ ಅಮೌಂಟ್ ವಿಚ್ ಈಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಪ್ರಾಫಿಟ್ ಅಂತ ಹೇಳಿದ್ರು ಒಂದೇ, ಅರ್ನಿಂಗ್ ಅಂತ ಹೇಳಿದ್ರು ಒಂದೇ. ನಾವು ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದ್ರೂ ಒಂದೇ, ಅರ್ನಿಂಗ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದ್ರೂ ಒಂದೇ. ಇವಾಗ ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬರ್ಕೊಂಡ್ಮೇಲೆ ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ಆಯಾ ಆಲ್ಟರ್ನೇಟಿವ್ನಲ್ಲಿ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂತ ಬರಿತೀವಿ. ಆ ಆಲ್ಟರ್ನೇಟಿವ್ನಲ್ಲಿ ನಾವು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬರೆಯುವಾಗ ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅದೇನೆಂದರೆ, ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ನಲ್ಲಿ ಈಕ್ವಿಟಿ ಶೇರ್ಸ್ ಇದ್ದರೆ ಆ ಈಕ್ವಿಟಿ ಶೇರ್ಸು ಪ್ರತಿ ಆಲ್ಟರ್ನೇಟಿವ್ನಲ್ಲೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಸಂಸ್ಥೆನಲ್ಲಿ 50,000 ಈಕ್ವಿಟಿ ಶೇರ್ಸ್ ಇದೆ ಅಂತ ಇಟ್ಕೊಳ್ಳಿ. ಸಂಸ್ಥೆನಲ್ಲಿ ಈಗಾಗಲೇ 50,000 ಈಕ್ವಿಟಿ ಶೇರ್ಸ್ ಇದೆ. ಸೊ 50,000 ಈಕ್ವಿಟಿ ಶೇರ್ಸ್ ಇದೆ ಅಂತ ಹೇಳಿದ್ರೆ ಅದು ಆಲ್ಟರ್ನೇಟಿವ್ 1ನಲ್ಲೂ ಆ 50,000 ಈಕ್ವಿಟಿ ಶೇರ್ಸ್ ಇದ್ದೇ ಇರುತ್ತೆ. ಆಲ್ಟರ್ನೇಟಿವ್ 2ನಲ್ಲೂ ಇರುತ್ತೆ, 3ನಲ್ಲೂ ಇರುತ್ತೆ. ಬಿಕಾಸ್ ಇಟ್ ಈಸ್ ದ ಪ್ರೆಸೆಂಟ್ ಸಿಚುಯೇಷನ್ ವಿಚ್ ವಿಲ್ ಗೋಯಿಂಗ್ ಟು ಕಂಟಿನ್ಯೂ. ನೆಕ್ಸ್ಟ್, ಆಲ್ಟರ್ನೇಟಿವ್ 1ನಲ್ಲೇನಾದರೂ ನಾವು ಈಕ್ವಿಟಿ ಶೇರ್ ಇಶ್ಯೂ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಆವಾಗ ಆಲ್ಟರ್ನೇಟಿವ್ 1ನಲ್ಲಿ ಎಕ್ಸಿಸ್ಟಿಂಗ್ನಲ್ಲಿರೋ 50,000 ಈಕ್ವಿಟಿ ಶೇರ್ ಜೊತೆಗೆ ಇವಾಗ ನಾವು ಹೊಸದಾಗಿ ಏನು ಇಶ್ಯೂ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಈಗ ನಾವು ಫಾರ್ ಎಕ್ಸಾಂಪಲ್ 10,000 ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದೀವಿ ಆಲ್ಟರ್ನೇಟಿವ್ 1ನಲ್ಲಿ ಅಂತ ಇಟ್ಕೊಳ್ಳಿ. ಆವಾಗ ಎಕ್ಸಿಸ್ಟಿಂಗ್ಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕೇಳಿದಾಗ 50,000 ಬರಿತೀವಿ. ಆಲ್ಟರ್ನೇಟಿವ್ 1ನಲ್ಲಿ ಹಳೇ 50,000 ಮತ್ತು ಇವಾಗ ನಾವು ಇಶ್ಯೂ ಮಾಡ್ತಾ ಇರೋವಂತಹ 10,000 ಟೋಟಲ್ ಆಗಿ ಎಷ್ಟಾಗುತ್ತೆ? 60,000 ಈಕ್ವಿಟಿ ಶೇರ್ಸ್ ಆಗುತ್ತೆ. ಆಲ್ಟರ್ನೇಟಿವ್ 2ನಲ್ಲಿ ನಮಗೆ ಈಕ್ವಿಟಿ ಶೇರ್ ಇಶ್ಯೂನೇ ಮಾಡ್ತಾ ಇಲ್ಲ, ಹಾಗಂತ ಇಲ್ಲಿ ಈಕ್ವಿಟಿ ಶೇರ್ ನಿಲ್ಲಾಗೋಗಲ್ಲ. ಪ್ರೆಸೆಂಟ್ನಲ್ಲಿ ನಮಗೇನು ಈಕ್ವಿಟಿ ಶೇರ್ಸ್ 50,000 ಶೇರ್ಸ್ ಇದೆ, ದಾಟ್ ವಿಲ್ ಗೋಯಿಂಗ್ ಟು ಕಂಟಿನ್ಯೂ ಇನ್ ದ ಆಲ್ಟರ್ನೇಟಿವ್ 2. ಸೊ ದಿಸ್ ಇಸ್ ಹೌ ವಿ ರೈಟ್ ದ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಈ ರೀತಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನ ನಾವು ಮೆನ್ಷನ್ ಮಾಡಾದಮೇಲೆ EPS ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. The formula to calculate EPS is profit available for equity shareholders divided by number of equity shares.
ಯಾವಾಗಲೂ ಯೂಶಲಿ ನಮಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಗೊತ್ತಿರುತ್ತೆ. ಅಕಸ್ಮಾತ್ ಯಾವಾಗಲಾದರೂ ಎಷ್ಟು ಶೇರ್ಸ್ ಇದೆ ಅಂತ ಗೊತ್ತಿಲ್ಲದೆ ಇದ್ದಿದ್ದ ಸಂದರ್ಭದಲ್ಲಿ ಅವಾಗೇನು ಮಾಡ್ತೀವಿ ಅಂದರೆ ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಈಕ್ವಿಟಿ ಕ್ಯಾಪಿಟಲ್ನೇ ಹಾಕ್ತೀವಿ, ಅಥವಾ ಅಮೌಂಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ಅಂತ ಹಾಕಿ ಅದನ್ನು ಇಂಟು 100 ಮಾಡಿ ಪರ್ಸೆಂಟೇಜ್ನಲ್ಲಿ ಇಡ್ತೀವಿ. ಅಕಸ್ಮಾತ್ ನಮಗೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಗೊತ್ತಿದ್ರೆ EPS ಅಮೌಂಟ್ನಲ್ಲಿ ರುಪೀಸ್ ಅಂತ ಬರುತ್ತೆ. ಈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಗೊತ್ತಿರಲಿಲ್ಲ ಅಂದರೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಜಾಗದಲ್ಲಿ ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಮೌಂಟ್ನೇ ಹಾಕ್ಕೊಳ್ಬೇಕಾಗತ್ತೆ. ಆವಾಗ ನಾವು ಅದನ್ನು ಪರ್ಸೆಂಟೇಜ್ನಲ್ಲಿ EPSನ ನಾವು ಪರ್ಸೆಂಟೇಜ್ನಲ್ಲಿ ಮೆನ್ಷನ್ ಮಾಡ್ತೀವಿ. ನಾವು ಲೆಟ್ ಅಸ್ ಕನ್ಸಿಡರ್ ಅ ಸಿಂಪಲ್ ಇಲಿಸ್ಟ್ರೇಷನ್. ದ ಪ್ರಾಬ್ಲಮ್ ಇಸ್ ಲೈಕ್ ದಟ್ capital requirement of a new proposal is 15 lakh and with an assured return of 20% on investment. Compute EPS and suggest best alternative among the given choices. The first alternative is entire capital is raised through common stock of rupees 100 each, and the second one is 50% equity and 50% debenture at 10%. Tax rate is assumed to be 50%. ಸೊ ಇದು ನಮಗೆ ಕೊಟ್ಟಿರುವಂತಹ ಪ್ರಾಬ್ಲಮ್ಮು. ಈಗ ನಮಗೆ ಪ್ರಾಬ್ಲಮ್ನಲ್ಲಿ ನೋಡಿ ನಮ್ಮ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಎಷ್ಟಿದೆ, 15 lakh ಇದೆ. ಇದು ಪ್ರಪೋಸಲ್ ಅಂತ ಹೇಳ್ತಾ ಇರೋದ್ರಿಂದ ಇದು ಪ್ಲ್ಯಾನ್ ಅಷ್ಟೇ. ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಬಗ್ಗೆ ಈ ಪ್ರಾಬ್ಲಮ್ನಲ್ಲಿ ಏನೂ ಕೊಟ್ಟಿಲ್ಲ. ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಅಂದರೆ ಇವಾಗ ನಮ್ಮ ಕಂಪನಿನಲ್ಲಿ ಇಷ್ಟು ಈಕ್ವಿಟಿ ಇದೆ, ಇವಾಗ ನಮ್ಮ ಕ್ಯಾಪಿಟಲ್ ಇಷ್ಟಿದೆ ಅಂತ ಯಾವ ಒಂದು ಸೆಂಟೆನ್ಸು ಇಲ್ಲದೆ ಇರೋದ್ರಿಂದ ಎಕ್ಸಿಸ್ಟಿಂಗ್ನಲ್ಲಿ ಏನೂ ಇರೋದಿಲ್ಲ. ಅಂದರೆ ಎಕ್ಸಿಸ್ಟಿಂಗ್ ಕಾಲಮ್ ನಿಮಗೆ ಬೇಕಾಗಲ್ಲ. 15 lakh ಇದೆ, ಅದಕ್ಕೆ ಅಶ್ಯೂರ್ಡ್ ರಿಟರ್ನ್ 20% ಅಂತ ಹೇಳ್ತಾ ಇದ್ದಾರೆ. ಅಂದರೆ 15 lakh ಮೇಲೆ 20% ರಿಟರ್ನ್ಸ್ ಅಂತ ಹೇಳಿದ್ರೆ 20% ಪ್ರಾಫಿಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. 15 lakh ಮೇಲೆ 20% ಅಂತ ಹೇಳಿದ್ರೆ ನಮಗೆ ಆಲ್ಮೋಸ್ಟ್ 3 lakh ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ EBITನ ನಾವು 3 lakh ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಚಾಯ್ಸಸ್ ಕೊಟ್ಟಿದ್ದಾರೆ. ಮೊದಲನೇ ಆಲ್ಟರ್ನೇಟಿವ್ ಎಲ್ಲಾನು ಈಕ್ವಿಟಿ ಶೇರ್ಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಇನ್ ದಿ ಸೆನ್ಸ್ ವಾಟ್ ಇಸ್ ದ ರಿಕ್ವೈರ್ಡ್ ಅಮೌಂಟ್ 15 lakh. ಸೊ ಆಲ್ 15 lakh ಈಸ್ ರೇಸ್ಡ್ ಥ್ರೂ ಈಕ್ವಿಟಿ ಶೇರ್ಸ್. ದಟ್ ಈಸ್ ದ ಫಸ್ಟ್ ಆಲ್ಟರ್ನೇಟಿವ್. ಆ್ಯಂಡ್ ದ ಸೆಕೆಂಡ್ ಆಲ್ಟರ್ನೇಟಿವ್ ಈಸ್ 50% ಈಕ್ವಿಟಿ ಆ್ಯಂಡ್ 50% ಡಿಬೆಂಚರ್ ಅಟ್ 10%. ಈ 15 lakhಗೆ 50% ಅಂತ ಹೇಳಿದ್ರೆ 7,50,000 ಆಗುತ್ತೆ. ಸೊ 7,50,000 ಈಕ್ವಿಟಿ ಮತ್ತು 7,50,000 10% ಇಂಟ್ರೆಸ್ಟ್ ಹಾಗೆ ಡೆಟ್ನ ನಾವು ತಗೊಳ್ತಾ ಇದ್ದೀವಿ. ಸೊ ಸೆಕೆಂಡ್ ಆಲ್ಟರ್ನೇಟಿವ್ನಲ್ಲಿ ಎರಡೂ ಬರುತ್ತೆ, ಅರ್ಧ ಈಕ್ವಿಟಿ ಮತ್ತು ಅರ್ಧ ಡೆಟ್ ಆಗಿರುತ್ತೆ. ಫಸ್ಟ್ ಆಲ್ಟರ್ನೇಟಿವ್ನಲ್ಲಿ ಎಂಟೈರ್ 15 lakh ಕೂಡ ಈಕ್ವಿಟಿ ಆಗಿರುತ್ತೆ. ಇವಾಗ ನಾವು EPSನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಈ ಸ್ಟೇಟ್ಮೆಂಟ್ನ ಫಸ್ಟ್ ಮಾಡ್ಕೊಳ್ಳೋಣ. ಸ್ಟೇಟ್ಮೆಂಟ್ನಲ್ಲಿ ಮೊದಲನೇದಾಗಿ ಆಪರೇಟಿಂಗ್ ಪ್ರಾಫಿಟ್ EBIT, ಮೊದಲನೇ ಆಲ್ಟರ್ನೇಟಿವ್ ಎರಡನೇ ಆಲ್ಟರ್ನೇಟಿವ್ ಎರಡರಲ್ಲೂ ಕೂಡ 3 lakhs ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಲೆಸ್ ಇಂಟರೆಸ್ಟ್. ರಿಮೆಂಬರ್ ಇಂಟ್ರೆಸ್ಟ್ ಶುಡ್ ಬಿ ಡಿಡಕ್ಟೆಡ್ ವೇರ್ ವಿ ಹ್ಯಾವ್ ಡೆಟ್ ಎಲ್ಲಿದೆಯೋ ಅಲ್ಲಿ ಮಾತ್ರ ನಾವು ಇಂಟ್ರೆಸ್ಟ್ನ ಡಿಡಕ್ಟ್ ಮಾಡಬೇಕಾಗತ್ತೆ. ಮೊದಲನೇ ಆಲ್ಟರ್ನೇಟಿವ್ನಲ್ಲಿ ಎಲ್ಲಾನು ಈಕ್ವಿಟಿ ಆಗಿರೋದ್ರಿಂದ ಅಲ್ಲಿ ಡೆಟ್ ಇಲ್ಲ. ಸೊ ಫಸ್ಟ್ ಆಲ್ಟರ್ನೇಟಿವ್ನಲ್ಲಿ ಇಂಟರೆಸ್ಟ್ ಕಾಲಮ್ಗೆ ನಿಲ್ ಹಾಕ್ಕೊಳ್ಳಿ. ಸೆಕೆಂಡ್ನಲ್ಲಿ ನೋಡಿ ನಮ್ಮ ಡೆಟ್ ಎಷ್ಟಿರೋದು 50% ಆಫ್ 15 lakhs ಅಂದರೆ 7,50,000. 7,50,000ಗೆ 10% ಅಂತ ಹೇಳಿದ್ರೆ 75,000 ಇಂಟ್ರೆಸ್ಟ್ ಆಯಿತು. 75,000ನ ಡಿಡಕ್ಟ್ ಮಾಡಿದ್ರೆ ವಿ ಹ್ಯಾವ್ 2,25,000. ಒನ್ಸ್ ವಿ ಡಿಡಕ್ಟ್ ದ ಇಂಟರೆಸ್ಟ್ ದೆನ್ ದ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಡಿಡಕ್ಟ್ ದ ಟ್ಯಾಕ್ಸ್. ನೆಕ್ಸ್ಟ್ ನಾವು ಟ್ಯಾಕ್ಸ್ 50% ಡಿಡಕ್ಟ್ ಮಾಡಬೇಕಾಗಿದೆ. ಸೊ 3 lakhಗೆ 50% ಅಂದರೆ 1,50,000. 2,25,000ಗೆ 50% ಅಂದರೆ 1,12,500. ಅದನ್ನು ಡಿಡಕ್ಟ್ ಮಾಡಾದಮೇಲೆ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಅದನ್ನ ಬರ್ತಿದ್ದೀವಿ. ನೆಕ್ಸ್ಟು ಈ ಮೊದಲನೇ ಆಲ್ಟರ್ನೇಟಿವ್ನಲ್ಲಾಗಲಿ ಎರಡನೇ ಆಲ್ಟರ್ನೇಟಿವ್ನಲ್ಲಾಗಲಿ ನಮಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಲ್ಲದೆ ಇರೋದ್ರಿಂದ ಪ್ರಿಫರೆನ್ಸ್ ಡಿವಿಡೆಂಡ್ ಇಲ್ಲ. ಸೊ ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಹೇಳಿದ್ರೆ ಅಲ್ಲಿ ನಿಲ್ ಆಗಿದೆ. ಸೊ ಅಮೌಂಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆ್ಯಂಡ್ ಆಲ್ಸೋ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆರ್ ಸೇಮ್, 1,50,000 ಮತ್ತು 1,12,500. ಇವಾಗ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನ ಬರೆಯೋಣ. ಮೊದಲನೇ ಆಲ್ಟರ್ನೇಟಿವ್ನಲ್ಲಿ ನಮಗೆ ಗಮನಿಸಿ, ಇಲ್ಲಿ ಮೊದಲನೇ ಆಲ್ಟರ್ನೇಟಿವ್ನಲ್ಲಿ 15,000 ಈಕ್ವಿಟಿ ಶೇರ್ಸ್ ಆಫ್
100 ಅಂತ ಇದೆ. ಸೊ ಅಂದರೆ 15 lakh ಕ್ಯಾಪಿಟಲ್ ಇದೆ, ಒಂದು ಶೇರ್ ಬೆಲೆ 100 ಅಂತ ಹೇಳಿದ್ರೆ ನಮಗೆ ಸಿಗೋ ಅಂಥದ್ದು, ನಾವು ಇಶ್ಯೂ ಮಾಡಬೇಕಾಗಿರೋವಂಥದ್ದು 15,000 ಈಕ್ವಿಟಿ ಶೇರ್ಸ್ ಆಗುತ್ತೆ. ಅದೇ ಸೆಕೆಂಡ್ ಆಲ್ಟರ್ನೇಟಿವ್ನಲ್ಲಿ 15 lakhದು 50% ಅಷ್ಟೇ ನಾವು ಈಕ್ವಿಟಿನ ಇಶ್ಯೂ ಮಾಡ್ತಾ ಇದ್ದೀವಿ. ದೇರ್ ಫಾರ್ 7,50,000 ಡಿವೈಡೆಡ್ ಬೈ 100 ಮಾಡಿಕೊಂಡ್ರೆ ನಮಗೆ 7,500 ಶೇರ್ಸ್ ಬೇಕಾಗುತ್ತೆ. ಸೊ 7,500 ಈಕ್ವಿಟಿ ಶೇರ್ಸ್ನ ಸೆಕೆಂಡ್ ಆಲ್ಟರ್ನೇಟಿವ್ನಲ್ಲಿ ಇಶ್ಯೂ ಮಾಡ್ತಾ ಇದ್ದೀವಿ. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಒಂದು ಫಸ್ಟ್ ಆಲ್ಟರ್ನೇಟಿವ್ನಲ್ಲಿ 15,000, ಸೆಕೆಂಡ್ ಆಲ್ಟರ್ನೇಟಿವ್ನಲ್ಲಿ 7,500. ಮೇಲ್ಗಡೆ ಏನಿದೆ ನಮಗೆ ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದೆ, ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದಾಗ ನಮಗೆ EPS ಬಂದಿದೆ. ಮೊದಲನೇ ಆಲ್ಟರ್ನೇಟಿವ್ನಲ್ಲಿ 10, ಎರಡನೇ ಆಲ್ಟರ್ನೇಟಿವ್ನಲ್ಲಿ 15 rupees EPS ಆಗಿದೆ. ಸೊ ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟ್ EPS. ಇವಾಗ ಇದೆರಡನ್ನ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ EPS ಯಾವುದಿದೆ ಅಂತ ಗಮನಿಸಿ. ಸೆಕೆಂಡ್ ಆಲ್ಟರ್ನೇಟಿವ್ದು ಹೈಯೆಸ್ಟ್ EPS ಇದೆ. Alternative 2 gives EPS of 15 rupees, which is highest. Therefore, alternative 2, that is rising 15 lakh through 50% equity and 50% debenture at 10%, is the better option because it has highest EPS of rupees 15. So, ಈ ಥರ ನಾವು ಪ್ರಾಬ್ಲಮ್ ಆದಮೇಲೆ ಸಜೆಷನ್ ಅಥವಾ ಕನ್ಕ್ಲೂಷನ್ನ ಕೊಡ್ತೀವಿ. Now let us go on to the next topic, that is point of indifference. Point of indifference is also known as break-even EBIT level, equivalency point. It is the level of EBIT at which EPS remains the same irrespective of the debt and equity mix. So EBIT point of indifference ಅಂತ ಹೇಳಿದ್ರೆ ಅದು EBIT ಲೆವೆಲ್ ಆಗಿರುತ್ತೆ. ಆ EBIT ಲೆವೆಲ್ದು ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಈ EBIT ಲೆವೆಲ್ನಲ್ಲಿ ನಾವು ಯಾವುದೇ ಕಾಂಬಿನೇಷನ್ ಮಾಡಿದ್ರು, ಅಂದರೆ ಈಕ್ವಿಟಿ ಎಷ್ಟಾದರೂ ಆಗಿರಲಿ, ಡೆಟ್ ಎಷ್ಟಾದರೂ ಆಗಿರಲಿ, ಪ್ರಿಫರೆನ್ಸ್ ಕ್ಯಾಪಿಟಲ್ ಎಷ್ಟಾದರೂ ಇರಲಿ, ನಮ್ಮ EPS ಮಾತ್ರ ಸೇಮ್ ಇರುತ್ತೆ. ಅಂಥ EBIT ಲೆವೆಲ್ನ ನಾವು ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಅಂತ ಹೇಳ್ತೀವಿ. ಇವಾಗ ಇಲ್ಲಿ ನಾವು ಮೇಲ್ಗಡೆ ಪ್ರಾಬ್ಲಮ್ ಮಾಡಿದ್ವಲ್ಲ, ಅದರಲ್ಲಿ ಗಮನಿಸಿ. ಮೊದಲನೇ ಆಲ್ಟರ್ನೇಟಿವ್ನಲ್ಲಿ 10 ರೂಪಾಯಿ ಇದೆ EPS, ಸೆಕೆಂಡ್ ಆಲ್ಟರ್ನೇಟಿವ್ನಲ್ಲಿ 15 rupees ಇದೆ. ಸೊ ಈ ಥರ EPS ಏನಾಗಿದೆ, ಒಂದೊಂದು ಆಲ್ಟರ್ನೇಟಿವ್ನಲ್ಲಿ ಒಂದೊಂದು ಇರುತ್ತೆ. ನಮಗೆ ಇಲ್ಲ, ಯಾವುದೇ ಆಲ್ಟರ್ನೇಟಿವ್ ಆದ್ರೂ ನಮ್ಮ EPS ಚೇಂಜ್ ಆಗಬಾರ್ದು. ಫಾರ್ ವಿಚ್ ಎವರ್ ಆಲ್ಟರ್ನೇಟಿವ್ ಐ ಆಟ್, ಮೈ EPS ಶುಡ್ ಬಿ ಸೇಮ್ ಅಂತ ಹೇಳಿದ್ರೆ ಅವಾಗ ನಾವೊಂದು EBIT ಲೆವೆಲ್ನ ಕಂಡುಹಿಡ್ಕೋಬೇಕಾಗತ್ತೆ. ಆ EBIT ಲೆವೆಲ್ನ ಕಂಡುಹಿಡ್ಕೊಳ್ತೀವಲ್ವ, ಆ EBIT ಲೆವೆಲ್ನಲ್ಲಿ ನಮ್ಮೆಲ್ಲ EPS ಸೇಮ್ ಇರುತ್ತಲ್ವ, ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಅಂತ ಹೇಳ್ತೀವಿ. ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಈಸ್ ನಥಿಂಗ್ ಬಟ್ EBIT ಲೆವೆಲ್ ಅಟ್ ವಿಚ್ ಫಾರ್ ಎನಿ ಆಲ್ಟರ್ನೇಟಿವ್ ಅವರ್ EPS ರಿಮೈನ್ಸ್ ಸೇಮ್. ಸೊ ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಇಸ್ ಈಕ್ವಲ್ ಟು x minus I1 into 1 minus t minus PD divided by S1 is equal to x minus I2 into 1 minus t minus PD divided by S2. ಇವಾಗ ಫಾರ್ಮುಲಾ ಸ್ವಲ್ಪ ನೋಡಿದ ತಕ್ಷಣವೇ ಕಾಂಪ್ಲಿಕೇಟೆಡ್ ಅನ್ನೋ ಥರ ಅನಿಸಿದ್ರೂ ತುಂಬ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಬೋದು ನಾವು. S1 ಮತ್ತು S2 ಅಂತ ಹೇಳಿದ್ರೆ ಈಕ್ವಿಟಿ. ಇವಾಗ ಇಲ್ಲಿ ನನಗೆ 2 ಆಲ್ಟರ್ನೇಟಿವ್ ಇರೋದ್ರಿಂದ 2 ಕಾಂಬಿನೇಷನ್ ಬಂದಿದೆ. 3 ಆಲ್ಟರ್ನೇಟಿವ್ ಇದ್ದಿದ್ರೆ, ಥರ್ಡ್ ಆಲ್ಟರ್ನೇಟಿವ್ ಇದ್ದಿದ್ರೆ ಇನ್ನೊಂದು ಈಸ್ ಈಕ್ವಲ್ ಟು ಅಂತ ಬಂದು x ಮೈನಸ್ I1 ಬದಲು I3 ಆಗ್ತಾಯಿತ್ತು, ಮತ್ತು S2 ಬದಲು S3 ಆಗ್ತಾಯಿತ್ತು. ಈ ಥರ ನಾವು ಬರ್ಕೊಳ್ತೀವಿ. ಆದರೆ ನಿಮಗೆ ನಿಮ್ಮ ಸಿಲೆಬಸ್ನಲ್ಲಿ ಬರೀ 2 ಕಾಂಬಿನೇಷನ್ಗೆ ನಾವು ಪಾಯಿಂಟ್ ಆಫ್ ಇಂಡಿಫರೆನ್ಸ್ನ ಕಂಡುಹಿಡಿಬೋದು. ಅಂಥ ಪ್ರಾಬ್ಲಮ್ಸ್ ಮಾತ್ರ ನಿಮಗೆ ಸಿಲೆಬಸ್ಸಿಗಿರೋದು. ಹಾಗಾಗಿ ನಾವು ಇದನ್ನು ಮಾತ್ರ ನಿಮಗೆ ಕೊಟ್ಟಿದ್ದೀನಿ. ಇಲ್ಲಿ I1 ಅಂತ ಹೇಳಿದ್ರೆ, I ಅಂತ ಹೇಳಿದ್ರೆ ಇಂಟ್ರೆಸ್ಟು, T ಅಂದರೆ ಟ್ಯಾಕ್ಸ್, ಎಸ್ ಅಂದರೆ ಈಕ್ವಿಟಿ. ಈ 1 ಮತ್ತು 2 ಅನ್ನೋ ನಂಬರ್ ಏನು ಅಂದರೆ ಫಸ್ಟ್ ಆಲ್ಟರ್ನೇಟಿವ್ ಮತ್ತು ಸೆಕೆಂಡ್ ಆಲ್ಟರ್ನೇಟಿವ್ ಅಂತ ಅರ್ಥ. I1 ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಆನ್ ಡೆಟ್ ಅಟ್ ಫಸ್ಟ್ ಆಲ್ಟರ್ನೇಟಿವ್, T ಅಂತ ಹೇಳಿದ್ರೆ ಟ್ಯಾಕ್ಸ್ ರೇಟ್, PD ಅಂದರೆ ಪ್ರಿಫರೆನ್ಸ್ ಡಿವಿಡೆಂಡ್, ಅದು ಮೊದಲನೇ ಆಲ್ಟರ್ನೇಟಿವ್ನಲ್ಲಿ. ನೆಕ್ಸ್ಟು S1 ಅಂದರೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅಥವಾ ಅಮೌಂಟ್ ಆಫ್ ಈಕ್ವಿಟಿ ಶೇರ್ಸ್ ಇನ್ ಫಸ್ಟ್ ಆಲ್ಟರ್ನೇಟಿವ್. S2 ಅಂದರೆ
ಅಮೌಂಟ್ ಆಫ್ ಈಕ್ವಿಟಿ ಶೇರ್ಸ್ ಇನ್ ಸೆಕೆಂಡ್ ಆಲ್ಟರ್ನೇಟಿವ್. ಸೊ ನಾವು ಇನ್ನೊಂದು ಸಲ ನೋಡೋಣ. ಪಾಯಿಂಟ್ ಆಫ್ ಇಂಡಿಫರೆನ್ಸ್ನಲ್ಲಿ ಬರುವಂತಹ ಏನೇನೆಲ್ಲ ಇದು ಆಲ್ಜಿಬ್ರೈಕ್ ಟರ್ಮ್ಸ್ ಇದೆ, ಅದರ ಹೇಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ. ಹಿಯರ್ ಎಕ್ಸ್ ಈಸ್ ನಥಿಂಗ್ ಬಟ್ EBIT ಲೆವೆಲ್ ಅಥವಾ ಪಾಯಿಂಟ್ ಆಫ್ ಇಂಡಿಫರೆನ್ಸ್. ನಮಗೆ ಇಲ್ಲಿ ಏನು ಎಕ್ಸ್ ಮೈನಸ್ I1 ಅಂತ ಸ್ಟಾರ್ಟ್ ಆಗಿದೆ, ಅಥವಾ ಇಲ್ಲಿ ಎಕ್ಸ್ ಮೈನಸ್ I2 ಅಂತ ಇದೆಯಲ್ವಾ, ಈ ಎಕ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಪಾಯಿಂಟ್ ಆಫ್ ಇಂಡಿಫರೆನ್ಸ್. I1 ಮೀನ್ಸ್ ಇಂಟರೆಸ್ಟ್ ಅಂಡರ್ ಆಲ್ಟರ್ನೇಟಿವ್ ಪ್ಲಾನ್ 1 ಆ್ಯಂಡ್ I2 ಮೀನ್ಸ್ ಇಂಟರೆಸ್ಟ್ ಅಂಡರ್ ಆಲ್ಟರ್ನೇಟಿವ್ ಪ್ಲಾನ್ 2. ಈಗ ಮೊದಲನೇ ಆಲ್ಟರ್ನೇಟಿವ್ನಲ್ಲಿ ನಮಗೆ 5% ಡಿಬೆಂಚರ್ ಇರುತ್ತೆ ಅಂತ ಇಟ್ಕೊಳ್ಳಿ. 5% ಇಂಟರೆಸ್ಟ್ ನಾವು ಮಾಡಿದಾಗ ಏನು ಅಮೌಂಟ್ ಬಂದಿರುತ್ತೆ ಆ ಅಮೌಂಟ್ನ ನಾವು ಹಾಕಬೇಕು. ಅದೇ ಥರ I2 ಅಂತ ಹೇಳಿದ್ರೆ ಇಂಟರೆಸ್ಟ್ ಅಂಡರ್ ಆಲ್ಟರ್ನೇಟಿವ್ ಪ್ಲಾನ್ 2. ಈಗ 10 ಲ್ಯಾಕ್ ಮೇಲೆ 10% ಅಂತ ಮಾಡ್ಕೊಳ್ತೀವಿ. 10 ಲ್ಯಾಕ್ ಮೇಲೆ 10% ಅಂದರೆ 1 ಲ್ಯಾಕ್. ಸೊ ಸುಮ್ಮನೆ ಎಕ್ಸಾಂಪಲ್, ಇಂಟರೆಸ್ಟ್ ಅಂತ ಹೇಳಿದಾಗ ಅಥವಾ I2 ಅಂತ ಹೇಳಿದಾಗ ನಾವು 1 ಲ್ಯಾಕ್ ಆ ಇಂಟ್ರೆಸ್ಟ್ ಅಮೌಂಟ್ ಏನಿದೆ ಅದನ್ನು ಬರಿಬೇಕು. ನೆಕ್ಸ್ಟ್ ಟ್ಯಾಕ್ಸ್ ರೇಟ್. ಟ್ಯಾಕ್ಸ್ ರೇಟ್ ಅಂತ ಹೇಳಿದಾಗ ಯೂಶಲಿ ನಾವು ಪ್ರಾಬ್ಲಮ್ನಲ್ಲಿ ಬರ್ಕೊಳ್ಳುವಾಗ ಟ್ಯಾಕ್ಸ್ ರೇಟ್ನ ಡೆಸಿಮಲ್ ನಂಬರ್ನಲ್ಲಿ ಬರ್ಕೊಂಡ್ಬಿಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ 40% ಟ್ಯಾಕ್ಸ್ ಅಂತ ಇಟ್ಕೊಳ್ಳಿ. 40 ಡಿವೈಡೆಡ್ ಬೈ 100 ದಟ್ ಈಸ್ ನಥಿಂಗ್ ಬಟ್ 0.4. ನೆಕ್ಸ್ಟ್ ಪ್ರಿಫರೆನ್ಸ್ ಡಿವಿಡೆಂಡ್. ಪ್ರಿಫರೆನ್ಸ್ ಡಿವಿಡೆಂಡ್ ಏನಾದರೂ ಇದ್ದರೆ, ಪ್ರಿಫರೆನ್ಸ್ ಕ್ಯಾಪಿಟಲ್ ಇದ್ದರೆ ಮಾತ್ರ ಪ್ರಿಫರೆನ್ಸ್ ಡಿವಿಡೆಂಡ್ ಇರುತ್ತೆ. ಆ ಪ್ರಿಫರೆನ್ಸ್ ಡಿವಿಡೆಂಡ್ ಇದ್ದರೆ ಪ್ರಿಫರೆನ್ಸ್ ಡಿವಿಡೆಂಡ್ದು ಅಮೌಂಟ್ನ ನಾವು ಹಾಕ್ತೀವಿ. S1 means it is number or amount of equity share under alternative 1. S2 means it is amount of equity shares under alternative 2. So this is how we explain the terms. ನಿಮಗೆ ಸ್ಟಡಿ ಮೆಟೀರಿಯಲ್ನಲ್ಲಿ ಪಾಯಿಂಟ್ ಆಫ್ ಇಂಡಿಫರೆನ್ಸ್ದು ಮತ್ತು EBIT EPS ಅನಾಲಿಸಿಸ್ದು ಸುಮಾರು ಪ್ರಾಬ್ಲಮ್ಸ್ನ ನಾನು ಹಾಕಿದ್ದೀನಿ. ಇಲ್ಲಿ ಸ್ಲೈಡ್ಸ್ನಲ್ಲಿ ನಮಗೆ ಕಡಿಮೆ ಟೈಮ್ ಮತ್ತು ಆಪ್ಷನ್ಸ್ ಕಡಿಮೆ ಇರೋದ್ರಿಂದ ಇಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗಿಲ್ಲ. ಸ್ಟಡಿ ಮೆಟೀರಿಯಲ್ಲಿ ನಾನು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಪಾಯಿಂಟ್ ಆಫ್ ಇಂಡಿಫರೆನ್ಸ್ನ ಸಾಲ್ವ್ ಮಾಡಿ ತೋರಿಸಿದ್ದೀನಿ. ನಾವು ಟು ಸಮ್ ಅಪ್, ಈ ಒಂದು ಸೆಷನಲ್ಲಿ ನಾವು EBIT EPS ಅನಾಲಿಸಿಸ್ನ ಯಾವ ರೀತಿ ಮಾಡೋದು ಮತ್ತು ಯಾವ ರೀತಿ EPSನ ಕಂಡುಹಿಡಿಯೋದು ಅಂತ ಒಂದು ನೋಡಿದ್ವಿ. ಇನ್ನೊಂದು ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ದ EBIT ಲೆವೆಲ್ ಅಟ್ ವಿಚ್ ಅವರ್ EPS ರಿಮೈನ್ಸ್ ಸೇಮ್. ಸೊ ಹೌ ಟು ಕ್ಯಾಲ್ಕುಲೇಟ್ ದ ಪಾಯಿಂಟ್ ಆಫ್ ಇಂಡಿಫರೆನ್ಸ್ ಅಂತ ಫಾರ್ಮುಲಾನ ನಾವು ಡಿಸ್ಕಸ್ ಮಾಡಿದ್ವಿ. ಹೋಪ್ ಯು ಅಂಡರ್ಸ್ಟುಡ್ ದ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.